ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಇವತ್ತು ನಾನು ಅಡಿಗೆ ಶುರು ಮಾಡೋಕ್ಕಿಂತ ಮುಂಚೆ ಒಗಟನ್ನ ಹೇಳಿ ಶುರು ಮಾಡ್ತೀನಿ. ನೀರಿದೆ ಆದ್ರೆ ಬಾವಿ ಅಲ್ಲ, ಬಿಳಿ ಇದೆ ಆದ್ರೆ ಹಾಲಲ್ಲ, 3 ಕಣ್ಣಿದೆ ಆದ್ರೆ ಮುಕ್ಕಣ್ಣ ಅಲ್ಲ. ಏನ್ ಹೇಳಿ? ಗೊತ್ತಾಗ್ಲಿಲ್ವಾ? ತೆಂಗಿನಕಾಯಿ. ಇನ್ನೊಂದು, ತಮ್ಗೆ ತುಂಬಾ ಕೆಂಪು. ತುಂಬಾ ಸಿಂಪಲ್. ಗೊತ್ತಾಗ್ಲಿಲ್ವಾ? ದಾಳಿಂಬೆ ಹಣ್ಣು. ಕೊನೆಯದಾಗಿ, ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದ್ರೆ ಮಲ್ಗೆ ಹೂ. ಗೊತ್ತಲ್ವಾ? ನೋಡಿ, ಎಷ್ಟೊಂದು ಒಗಟಿದೆ, ಅಷ್ಟೇ ಹೆಚ್ಚಾಗಿ ಅಡಿಗೆ ಕೂಡ ಇದೆ. ನಾನು ಒಗಟನ್ನ ಬಿಡಿಸ್ತಾ ಹೋಗ್ತೀನಿ, ಅದ್ರ ಜೊತೆಗೆ ಅಡಿಗೆ ಮಾಡ್ತಾ ಇರ್ತೀನಿ. ಈಗ ಒಗಟನ್ನ ಬಿಡಿಸಿದ್ದೀನಿ, ಹಾಗೆ ಅಡಿಗೆ ಮಾಡೋಣ ಬನ್ನಿ. ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಕುಕಿಂಗ್ ನಲ್ಲಿ ಅರಳು ಉಪ್ಪಿಟ್ಟು, ಅಮ್ಮನ ಕೈ ರುಚಿಯಲ್ಲಿ ಚೈನಾ ಗ್ರಾಸ್ ಮಲಾಯ್, ಆರೋಗ್ಯಕರ ಅಡಿಗೆಯಲ್ಲಿ ಪುದೀನಾ ಸೂಪ್, ದಿಢೀರ್ ಅಡಿಗೆಯಲ್ಲಿ ಬ್ರೆಡ್ ಪನ್ನೀರ್ ಡಿಪ್, ಕಲಿಯೋಣುವ ಅಡಿಗೆಯಲ್ಲಿ ನವರತ್ನ ಪಲಾವ್. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ ನಲ್ಲಿ ಭತ್ತದ ಅರಳಿನ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತೀನಿ. ದೊಡ್ಡೋರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಅರಳು ಹುರಿದಾಗೆ ಮಾತಾಡ್ಬೇಕು ಅಂತ. ಅಂದ್ರೆ ಭತ್ತನ ಹುರಿಯೋ ಟೈಮ್ನಲ್ಲಿ ಅರಳು ಹಾರುತ್ತಲ್ವಾ ಚಟ್ಪಟ್ ಅಂತ, ಆ ಥರ. ಯಾಕಂದ್ರೆ ನಾವು ನಮ್ಮ ಲೈಫ್ ನಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀವಿ. ಇನ್ನು ಡಾಕ್ಟ್ರೇ ಹೇಳ್ತಾರೆ ಲೈಟ್ ಫುಡ್ ಅನ್ನ ತಿನ್ಬೇಕು ಅಂತ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದೆ. ಭತ್ತದ ಅರಳನ್ನ ಉಪಯೋಗಿಸಿ ಉಪ್ಪಿಟ್ಟು ಯಾಕೆ ಮಾಡಬಾರ್ದು ಅಂತ. ಅದು ಈ ಸೀಸನ್ಗೆ ತಕ್ಕನಾದಂತ ತಿಂಡಿ. ನೀವು ಯಾವಾಗ್ಲೂ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿದ್ರೆ ನಾಲ್ಗೆಗೆ ಡಿಫ್ರೆಂಟ್ ಆಗಿರುವಂತ ಟೇಸ್ಟ್ ನ ಕೊಟ್ಟು ನೋಡಿ. ಅದು ಈ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದ್ರೆ ಸೀಸನ್ ಕುಕಿಂಗ್ ನಲ್ಲಿ ಭತ್ತದ ಅರಳಿನ ಉಪ್ಪಿಟ್ಟು ಮಾಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ಅರಳು, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ, ಅರಿಶಿನ, ಉಪ್ಪು, ತೆಂಗಿನ ತುರಿ, ಶೇಂಗಾ ಬೀಜ, ಜೀರಿಗೆ, ಸಾಸಿವೆ, ಎಣ್ಣೆ. ಈಗ ನಾನು ಮೊದಲಿಗೆ ಸೀಸನ್ ಕುಕಿಂಗ್ ನಲ್ಲಿ ಭತ್ತದ ಅರಳಿನಿಂದ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಮಿಕ್ಸಿ ಜಾರ್ ತಗೋಬೇಕು. ಈ ಅರಳನ್ನ ನಾವು ಅಡಿಗೆ ಮಾಡೋದಕ್ಕೆ ಒಂದೇ ಉಪಯೋಗಿಸಲ್ಲ. ನಮ್ಮನೆ ಪೂಜೆ ಹಾಗೆ ಹೋಮ ಮಾಡಿಸ್ತಾ ಇದ್ರೆ ಕೆಲವರು ಭಟ್ರು ಇದನ್ನ ಹೋಮದಲ್ಲೂ ಕೂಡ ಉಪಯೋಗಿಸ್ತಾರೆ. ಹಾಗೆ ಇದರಿಂದ ಉಂಡೆ ಮಾಡ್ತಾರೆ, ಗೊತ್ತಾ? ಎಷ್ಟು ಟೇಸ್ಟಿ ಆಗಿರುತ್ತೆ. ಇದನ್ನ ತುಂಬಾ ಪೌಡರ್ ಮಾಡ್ಕೊಳ್ಳೋದೇನ್ ಬೇಡ, ಸ್ವಲ್ಪ. ನೋಡಿ, ಈ ತರ ತರಿ ತರಿಯಾಗಿ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒಗ್ಗರಣೆ ಹಾಕಬೇಕು. ಮೂರು ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ. ನಾವು ಸಾಮಾನ್ಯವಾಗಿ ರವೆ ಉಪ್ಪಿಟ್ಟನ್ನ ತಿಂದಿರ್ತೀವಿ, ಹಾಗೆ ಅವಲಕ್ಕಿ ಉಪ್ಪಿಟ್ಟನ್ನು ಕೂಡ ಟೇಸ್ಟ್ ಮಾಡಿರ್ತೀವಿ. ಆದರೆ ಭತ್ತದ ಅರಳಿನಿಂದ ಉಪ್ಪಿಟ್ಟು ಮಾಡಿ ಟೇಸ್ಟ್ ಮಾಡೋದು ತುಂಬಾ ರೇರ್. ಆದರೆ ರುಚಿ ಮಾತ್ರ ಅದನ್ನ ಟೇಸ್ಟ್ ಮಾಡಿದವ್ರಿಗೆ ಗೊತ್ತು ಬಿಡಿ. ನಿಮಗೂ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ನಾನು ಮಾಡೋದನ್ನ ನೀಟಾಗಿ ನೋಡ್ಕೊಳ್ಳಿ. ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ತಮ್ಮ ಇದ್ದಾನೆ. ಅವನೇನ್ ಮಾಡ್ತಾನೆ, ಅವಲಕ್ಕಿಗೆ, ಉಪ್ಪಿಟ್ಟಿಗೆ, ಈ ತರ ಅಡಿಗೆಗೆ ಶೇಂಗಾ ಬೀಜ ಹಾಕಿದ್ರೆ ಪ್ಲೇಟ್ ತುಂಬಾ ಟಿಫಿನ್ ಹಾಕೊಳ್ಸ್ಕೊಳ್ತಾನೆ. ಏನ್ ಇಷ್ಟು ತಿನ್ಬಿಡ್ತಾನೇನೋ ಅನ್ನೋ ತರ. ಆದ್ರೆ ಟಿಫಿನ್ ಮಾತ್ರ ಹಾಗೆ ಇರುತ್ತೆ, ಅದರಲ್ಲಿರೋ ಶೇಂಗಾ ಬೀಜ ಮಾತ್ರ ಖಾಲಿಯಾಗಿರುತ್ತೆ. ಕೆಲವ್ರಿಗೆ ಶೇಂಗಾ ಬೀಜ ಅಂದ್ರೆ ತುಂಬಾ ಇಷ್ಟ.
ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸೌಂಡು ಚಟ್ಪಟ್ ಅಂತ ಇದೆ ಅಲ್ವಾ? ಇದನ್ನ ಕೇಳ್ಬಿಟ್ಟು ನಂಗೊಂದು ನೆನಪಾಗಿದೆ. ಒಗಟು ಕೇಳಲಾ? ಚಟ್ಪಟ್ಲೆ ಎಡಿಗೆ ಒಂದೇ ಕಣ್ಣು. ಏನ್ ಹೇಳಿ? ಗೊತ್ತಾಗ್ಲಿಲ್ವಾ? ಬಟ್ಟೆ ಹರಿದ್ರೆ ನಾವು ಏನ್ ಯೂಸ್ ಮಾಡ್ತೀವಿ ಹೊಲಿಯೋದಕ್ಕೆ? ಸೂಜಿ. ಕರೆಕ್ಟ್. ಚೆನ್ನಾಗಿದೆ ಅಲ್ವಾ? ನೋಡಿ, ಹೀಗೆ ಅಡಿಗೆ ಮಾಡ್ತಾ ಕೆಲವೊಂದ್ಸಾರಿ ಏನೇನೋ ವಿಷಯ ನೆನಪಾಗತ್ತೆ. ನನ್ಗಂತೂ ಒಗಟು ನೆನಪಾಗಿದೆ. ಚೆನ್ನಾಗಿದೆ ಅಲ್ಲ? ಈಗ ಈರುಳ್ಳಿ. ಅರಿಶಿನ ಪೌಡ್ರು, ಹಾಗೆ ಉಪ್ಪು. ನೀವು ಪೂರಿಯಿಂದ ತಿಂಡಿ ಮಾಡ್ತಾ ಇರ್ತೀರಲ್ಲ, ಆಗ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕಿ. ಯಾಕಂದ್ರೆ ಪೂರಿಯಲ್ಲೂ ಕೂಡ ಒಂದು ಸ್ವಲ್ಪ ಉಪ್ಪಿರುತ್ತೆ. ಇದು ಕೆಲವ್ರಿಗೆ ಗೊತ್ತಾಗಲ್ಲ, ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಒಗ್ಗರಣೆ ರೆಡಿ ಆಗಿದೆ. ಇದಕ್ಕೆ ಪುಡಿ ಮಾಡ್ಕೊಂಡಿರುವಂತ ಭತ್ತದನ್ನ ಹಾಕಬೇಕು. ನೀವೆಲ್ಲ ಉಪ್ಪಿಟ್ಟು ಅಂದ ತಕ್ಷಣ ಲೋಟಗಟ್ಲೆ ನೀರು ಹಾಕ್ಬಿಟ್ಟು ಕುದಿಯೋ ಟೈಮ್ನಲ್ಲಿ ಬಟರ್ ಹಾಕ್ತಾರೆ ಅಂತ ತಿಳ್ಕೊಂಡಿದ್ರಲ್ವಾ? ಆ ಥರ ಹಾಕ್ಬಿಟ್ರೆ ಸಾಂಬಾರಾಗ್ಬಿಡತ್ತೆ ಅಷ್ಟೇ. ಈಗ ನಾನೇನು ಮಾಡ್ತೀನಿ, ನೀರು ಹಾಕ್ತೀನಿ, ಆದರೆ ಹೇಗೆ ಹಾಕ್ತೀನಿ ನೋಡಿ. ಈ ಥರ ಎಲ್ಲ ಕಲಿಸ್ಬೇಕು. ಈ ಥರ ನೀರನ್ನ ಚುಮ್ಕಿಸ್ಬೇಕು, ಅಂದರೆ ಮೆತ್ತಗಾಗತ್ತೆ. ಉಪ್ಪಿಟ್ಟು ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿ ತೆಂಗಿನ ತುರಿ. ಗ್ಯಾಸು ಆಫ್ ಮಾಡಿಬಿಡಿ. ನೋಡಿದ್ರಾ, ಎಷ್ಟು ನೀಟಾಗಿ ಬೇಗ ನಾನು ಬತ್ತಳು ಉಪ್ಪಿಟ್ಟು ಮಾಡೋದನ್ನ ತೋರಿಸಿದ್ದೀನಿ. ಮನೆಯಲ್ಲಿ ಒಬ್ಬರೇ ಇದ್ದಾಗ ಸಾಯಂಕಾಲದ ಟೈಮ್ನಲ್ಲಿ ಈ ಥರ ಉಪ್ಪಿಟ್ಟು ಮಾಡಿಕೊಂಡು ಟೇಸ್ಟ್ ಮಾಡಿ. ಭತ್ತದ ಅರಳಿನಿಂದ ಉಪ್ಪಿಟ್ಟು ಮಾಡೋದನ್ನ ತೋರಿಸಿದ್ದೀನಿ. ಅರಳು ಉಪ್ಪಿಟ್ಟು ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಅರಳನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೀಜ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ, ಉಪ್ಪು, ಅರಳು, ನೀರನ್ನು ಚಿಮುಕಿಸಿ ನಂತರ ಕೊತ್ತಂಬರಿ, ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ರುಚಿ ರುಚಿಯಾದ ಅರಳು ಉಪ್ಪಿಟ್ಟನ್ನು ಸವಿಯಲು ಕೊಡಿ.